ಚಿತ್ರಕಲಾ ಪರಿಷತ್ತಿನಲ್ಲಿ ಇಂದು ಆಯೋಜಿಸಲಾಗಿದ್ದ ಮೇರೋತ್ಸವ ಕಾರ್ಯಕ್ರಮದಲ್ಲಿ ಮೇರು ಚಿತ್ರಕಲಾ ಶಾಲೆಯ ವಿದ್ಯಾರ್ಥಿಗಳು ಬಿಡಿಸಿದಂತಹ ಚಿತ್ರ ಮೈಸೂರು ಪೇಂಟಿಂಗ್ಸ್ ಮತ್ತು ತಾಂಜಾವೂರು ಪೇಂಟಿಂಗ್ಸ್ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹಿನ್ನೆಲೆ ಗಾಯಕಿ ಶಮಿತಾ ಮಲ್ನಾಡ್, ನಟಿ ಅನುಪ್ರಭಾಕರ್, ಚಿತ್ರಕಲಾವಿದೆ ನೀಲಪಂಚ್, ಚಿತ್ರಕಲಾವಿದ ಡಾ ದುಂಡರಾಜ್, ಅಂಕಣಕಾರರಾದ ಶ್ರೀಕಂಠ ಬಾಳಗಂಜಿ ಮತ್ತು ಚಿತ್ರ ನಿರ್ದೇಶಕರಾದ ಕೆ ರಾಮನಾರಾಯಣ್ ಅವರು ಆಗಮಿಸಿದರು. ಮೇರು ಚಿತ್ರಕಲಾ ಶಾಲೆಯ ಸಂಸ್ಥಾಪಕರು ಹಾಗೂ ಚಿತ್ರಕಲಾವಿದೆಯಾದ ತಿರುಮಲಾ ಶ್ರೀಕಾಂತ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಮ್ಮ ಸಂಪ್ರದಾಯ ಮತ್ತು ಸಂಸ್ಕೃತಿಯ ವೈಭವವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಜವಾಬ್ದಾರಿ ನಮ್ಮದು. ಹಾಗಾಗಿ ಮೇರು ಚಿತ್ರಕಲೆ ಶಾಲೆಯ ವಿದ್ಯಾರ್ಥಿಗಳಿಂದ ರಚಿಸಲ್ಪಟ್ಟ ಚಿತ್ರಗಳನ್ನು ಚಿತ್ರಕಲಾ ಪರಿಷತ್ತಿನ ದೇವರಾಜ್ ಅರಸ್ ಗ್ಯಾಲರಿಯಲ್ಲಿ ದಿನಾಂಕ ಜನವರಿ 9, 10 ಮತ್ತು 11ರಂದು 3 ದಿನಗಳು ಸಾರ್ವಜನಿಕರ ಪ್ರದರ್ಶನಕ್ಕಾಗಿ ಮೇರೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ನಟಿ ಅನುಪ್ರಭಾಕರ್ ಅವರು, ಚಿಕ್ಕಂದಿನಿಂದಲೂ ನನ್ನನ್ನು ಚಿತ್ರಕಲಾವಿದೆ ಆಗಬೇಕೆಂಬ ಆಸಕ್ತಿ ಇತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ನಟಿ ಅನುಪ್ರಭಾಕರ್ ಅವರು, ಚಿಕ್ಕಂದಿನಲ್ಲಿ ನನ್ನಲ್ಲೂ ಚಿತ್ರಕಲಾವಿದೆ ಆಗಬೇಕೆಂಬ ಆಸಕ್ತಿ ಇತ್ತು ಎಂದು ತಮ್ಮ ಭಾವನೆಗಳನ್ನು ಹಂಚಿಕೊಂಡರು. ಹಾಗೆ ಗಾಯಕಿ ಶಮಿತಾ ಮಲ್ನಾಡ್ ಅವರು, ತಾವು ಬೆಟ್ಟ ಗುಡ್ಡ ಮರಗಳನ್ನು ಬರೆಯುತ್ತಿದ್ವು. ಈಗ ಈ ಚಿತ್ರಗಳನ್ನು ನೋಡುವಾಗ ನಮಗೂ ಇಂತಹ ಚಿತ್ರಗಳನ್ನು ಕಲಿತು ಬರೆಯಬೇಕೆಂಬ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದರು. ಶ್ರೀಮತಿ ನೀಲಪಂಚ್ ರವರು ಎಲ್ಲ ವಿದ್ಯಾರ್ಥಿಗಳನ್ನು ಹಾರೈಸಿ ಹೊಗಳಿದ್ರು ಮತ್ತು ಅಂಕಣಕಾರರಾದ ಶ್ರೀಕಂಠ ಬಾಳಗಂಜಿರವರು ಗುರು ಪರಂಪರೆಯನ್ನು ಮುಂದುವರಿಸಿ ಎನ್ನುವ ಮಾತುಗಳನ್ನು ಆಡಿದರು. ಮತ್ತು ಡಾ ಜೆ ದುಂಡರಾಜ್ ಅವರು ತನ್ನ ಶಿಷ್ಯೆಯಾದಂತಹ ತಿರುಮಲಾ ಶ್ರೀಕಾಂತ್ ಇಂದು ದೊಡ್ಡ ಮಟ್ಟದ ಮೇರೋತ್ಸವ ಕಾರ್ಯಕ್ರಮ ಮಾಡುತ್ತಿರುವುದನ್ನು ಕಂಡು ಹೆಮ್ಮೆಯಾಗುತ್ತಿದೆ ಎಂದು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ಹಾಗೂ ಚಿತ್ರ ನಿರ್ದೇಶಕರಾದ ರಾಮನಾರಾಯಣ್ ಅವರು, ತನ್ನ ಒಡಹುಟ್ಟಿದ ತಂಗಿಯಾದ ತಿರುಮಲಾ ಶ್ರೀಕಾಂತ್ ಸಾಮಾನ್ಯ ಗೃಹಿಣಿಯಾಗಿದ್ದು, ತನ್ನ ಹವ್ಯಾಸದ ಚಿತ್ರಕಲೆಯನ್ನು ಇಂದು ಇಷ್ಟು ದೊಡ್ಡ ಮಟ್ಟದ ಮೇರೋತ್ಸವವನ್ನಾಗಿಸಲು ಅವಳ ಶಿಸ್ತು ಮತ್ತು ಶ್ರದ್ಧೆಯೇ ಈ ಸಾಧನೆಗೆ ಕಾರಣ ಎಂದು ತಿಳಿಸಿದರು. ಬಹಳ ಅದ್ಭುತವಾಗಿದೆ. ಇವತ್ತು ಇಲ್ಲಿನ ಈ ಒಂದು ಸಂಭ್ರಮ ನನಗಂತೂ ಬಹಳ ಖುಷಿ ಕೊಡ್ತಿದೆ. ನನ್ನ ತಂಗಿಯ ಈ ಒಂದು ಸಾಧನೆ, ಅವರ ಈ ಒಂದು ತಂಡ ಗಂಟಲು ಕಟ್ಟಿದೆ ಅಂತಿದ್ಲು, ಒಂದು ಒಳ್ಳೆ ತಂಡ ಕಟ್ಟಿದ್ದಾಳೆ. ಸೊ ತಂಡ ಕಟ್ಟಿರೋದ್ರಿಂದ ಅದು ಬಹಳ ಹೆಮ್ಮೆಯ ಒಂದು, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇರೋ ರೀತಿ. ನಾನು ಯಾರು ಚಿಕ್ಕ ಚಿಕ್ಕ ಮಕ್ಳು ಇರ್ಬೋದು ಸ್ಟೂಡೆಂಟ್ಸ್ ಅಂದ್ಕೊಂಡೆ, ಇಲ್ಲಿ ಇರೋರೆಲ್ಲ ನೋಡಿದ್ರೆ ಅವಳಿಗಿಂತ ಏಜಲ್ಲಿ ಸ್ವಲ್ಪ ದೊಡ್ಡವರೇ ಕಾಣಿಸ್ತಿದ್ದಾರೆ. ಸೊ ಅಂಥವ್ರಿಗೆಲ್ಲ ಟೀಚರ್ ಆಗಿದೆಯಾ, ಆಲ್ ದಿ ಬೆಸ್ಟ್ ಮಲ್ಲ. ನಿನ್ನ ಮುಂದಿನ ಈ ಮೇಲೋತ್ಸವ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಮೇಲೆ ಇಲ್ಲಿ ಬಂದಂಥ ಪತ್ರಕರ್ತರಿಗೂ ಸಹ ನನ್ನ ಕಡೆಯಿಂದ ಧನ್ಯವಾದಗಳು. ದಿಗ್ಗಜರ ಮಧ್ಯೆ ಕುತ್ಕೊಂಡಿದ್ದೀನಿ ಇವತ್ತು. ಏಕೆಂದರೆ ನೀಲಾ ಮೇಡಮ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ದುಂಡಿರಾಜ್ ಸರ್ ಇರ್ಬೋದು, ಶ್ರೀಕಾಂತ್ ಸರ್ ಇರ್ಬೋದು, ತುಂಬಾ ಖುಷಿ ಆಯಿತು ಅವ್ರ ಜೊತೆ ಸ್ಟೇಜ್ನ ಶೇರ್ ಮಾಡ್ತಾ ಇರೋದು. ನಾನು ಅವ್ರು ಯಾವಾಗಲೂ ಸಿಗ್ತಾ ಇರ್ತಾರೆ, ಅವ್ರು ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲಿ ಖುಷಿ ಇರುತ್ತೆ, ಸ್ಮೈಲ್ ಇರುತ್ತೆ. ಆ್ಯಂಡ್ ರಾಮನಾರಾಯಣ್ ಅವ್ರ ಜೊತೆಯಲ್ಲಿ ಬಹಳಷ್ಟು ವರ್ಷಗಳು ನಾವು ಸಿನಿಮಾದ ಹಲವಾರು ಕೆಲಸಗಳನ್ನ ಒಟ್ಟಿಗೆ ಮಾಡಿದ್ದೀವಿ. ಅವ್ರ ಹಾಡುಗಳನ್ನ ಹಾಡಿದ್ದೀನಿ, ಅದ್ಭುತವಾದಂಥ ಹಾಡುಗಳನ್ನ ಹಾಡುವಂಥ ಅವಕಾಶ ಸಿಕ್ಕಿದೆ. ಆ್ಯಂಡ್ ಮೋರ್ ದೆನ್ ದಟ್ ನಾವು ಕೂಡ ಆತ್ಮೀಯ ಗೆಳೆಯರು ಅಂತ ಹೇಳ್ಬೋದು. ಅವರು ಮೊದಲ ಕಾರಣ ಇವತ್ತು ಕಾರ್ಯಕ್ರಮಕ್ಕೆ ಬರೋದಕ್ಕೆ. ಹಾಗಾಗಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ತಿರುಮಲ ಅವ್ರನ್ನ ನಾನು ಬರೀ ಫೋನ್ನಲ್ಲಿ ಮೀಟ್ ಮಾಡಿದ್ದು ಅಂತ ಹೇಳ್ಬೋದು, ಅವ್ರ ಜೊತೆ ಮಾತಾಡಿದ್ದು. ಈ ಥರ ರಾಮ್ಜಿ ಅವರು ಹೇಳಿದ್ರು, ಹೀಗೆ ಮೈಸೂರು ಪೇಂಟಿಂಗ್ಸ್ನ, ತಾಂಜಾವೂರು ಪೇಂಟಿಂಗ್ಸ್ನ ಅವರ ಶಿಷ್ಯರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ಎಕ್ಸಿಬಿಷನ್ ಇಡ್ತಾ ಇದ್ದಾರೆ ಅಂತ. ನನಗೆ ಫಸ್ಟ್ಗೆ ಅನಿಸ್ತು, ನಾನೇನು ಮಾಡ್ತೀನಿ ಅನ್ನೋಕ್ಕಿಂತ. ಯಾಕೆಂದರೆ ಎಲ್ಲರೂ ಚಿತ್ರ ಬರೆದಿರ್ತೀವಿ, ನಾವೆಲ್ಲರೂ ಚಿತ್ರ ಬರೆದಿದ್ದೀವಿ. ಮೊದಲಿಗೆ ಬರೆಯೋದೇ ಬೆಟ್ಟ ಗುಡ್ಡ, ಸೂರ್ಯ, ನಕ್ಷತ್ರಗಳು, ಒಂದು ನದಿ ಹರಿತಾ ಇರುತ್ತೆ, ಅದ್ರ ಪಕ್ಕ ಒಂದು ಮನೆ ಇರುತ್ತೆ, ಕಾಗೆಗಳು ಆರ ಅಂತ ಬರೀತೀವಿ. ಇದು ಬಹುಶಃ ಪ್ರತಿಯೊಂದು ಮಗುನೂ ಬರೆದಿರುತ್ತೆ. ಸೊ ನಾನು ಹಾಗೆ ಬರೆದಿದ್ದೀನಿ. ಆದರೆ ನಾನು 10th ಓದಬೇಕಾದ್ರೆ ನಮ್ಮೆಲ್ಲರ ಜೀವನದಲ್ಲಿ ಒಂದು ಗುರು ಬಹಳ ಅವಶ್ಯಕತೆ ಇರುತ್ತೆ ನಮ್ಮೆಲ್ರಿಗೂ. ಯಾಕಂದರೆ ಯಾವುದೇ ನಾವು ಒಂದು ದಾರಿ ಅಥವಾ ಒಂದು ಹಾದಿನ ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ನಡೆಯೋಕೆ ಹೇಗೆ ಅದ್ರ ಮೇಲೆ ನಡಿಬೇಕು, ಎಷ್ಟು ದೂರ ಹೋಗಬೇಕು, ಎಷ್ಟು ಶ್ರಮ ಹಾಕಬೇಕು, ಇವೆಲ್ಲದಕ್ಕೂ ಯಾವುದೇ ಲೈನ್ ಇರ್ಬೋದು. ನಾವು ಸ್ಪಿರಿಚುಯಾಲಿಟಿ ಚೂಸ್ ಮಾಡ್ಬೋದು, ಇಲ್ಲ ಈ ರೀತಿ ಯಾವುದೇ ಕಲೆ, ಹಾಡು, ನೃತ್ಯ, ಆರ್ಟ್, ಈ ಥರ ಪೇಂಟಿಂಗ್ ಯಾವುದೇ ಇದ್ರು. ಆ್ಯಂಡ್ ಶುರುವಾಗದೆ ಅಲ್ಲಿಂದ, ಗುರುವಿಂದ ಅಲ್ಲ, ತಾಯಿಯಿಂದ ಮನೇಲಿ, ಅದಾದಮೇಲೆ ಸ್ಕೂಲಿಂದ. ಸೊ ಐ ಥಿಂಕ್ ಎಲ್ಲರ ಲೈಫಲ್ಲೂ ಆ ಗುರು ಅನ್ನೋ ಸ್ಥಾನ ಬಹಳ ಮುಖ್ಯ ಇರುತ್ತೆ. ಏನೋ ಸ್ವಲ್ಪ ಅದೃಷ್ಟ ಇಲ್ಲದೆ ಇರೋಂಥವ್ರಿಗೆ ಆ ಗುರು ಸಿಗೋದೇ ಇಲ್ಲ.
ಜೀವನ ಪೂರ್ತಿ ಹುಡುಕ್ತಾನೆ ಇರ್ತಾರೆ, ಏನು ಮಾಡಬೇಕು ಗೊತ್ತಿರಲ್ಲ. ಸರ್ ಏನೋ ಒಂದು ಮೈಂಡ್ ಸೆಟ್ ಇರುತ್ತೆ, ಕುದುರೆ ಕಟ್ಟಿರ್ತಾರೆ ನೋಡಿ ಹಿಂಗೆ ಸೈಡಲ್ಲಿ ಕಣ್ಣಿಗೆ, ಅದರ ಇದೇ ಹಿಂಗೆ ನಡ್ಕೊಂಡು ಹೋಗ್ಬೇಕು, ಇದೇ ಕೆಲಸ ಮಾಡಬೇಕು, ಅದ್ರಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಬೆಳಗ್ಗೆ ಇದ್ರೆ ಕೆಲಸ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆದರೂ ಜೀವನ ನಾವು ಫೈಟ್ ಮಾಡಬೇಕು, ದುಡ್ಡು ಗಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಏನೋ ನಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಅದೃಷ್ಟ ಮಾಡಿದವ್ರಿಗೆ ಈ ರೀತಿ ಅವರಲ್ಲಿ ಏನು ಆಸೆ ಇದೆ, ಏನು ಕಲೆ ಇದೆ ಅದನ್ನು ಗುರುತಿಸಿ ಅವ್ರ